ನಮಸ್ಕಾರ ಸ್ನೇಹಿತರೆ, ವಿಜಯ ಗೋಲ್ಡ್ ಅವರ ಬೇಸನ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡು ಒಂದೊಳ್ಳೆ ಸ್ವೀಟ್ನ ಹೇಳ್ಕೊಡ್ತೀನಿ. ಈ ಸ್ವೀಟ್ ಹೆಸರು ಬಂದು ತಿರುಪಗಂ. ಇದು ತಮಿಳುನಾಡು ಮುರುಗನ್ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದದ ರೀತಿಯಲ್ಲಿ ಕೊಡ್ತಾರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊತಾ ಇದ್ದೀನಿ. ಸೊ ನಾನಿಲ್ಲಿ ಬಳಸಿರೋದು ವಿಜಯ್ ಗೋಲ್ಡ್ ಅವ್ರದ್ದು. ಇವ್ರದ್ದು ಕಡಲೆ ಹಿಟ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಬಜ್ಜಿ ಗಿಜ್ಜಿ ಮಾಡಿದ್ರೆ ಆಮೇಲೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಸೊ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ಪ್ಯಾನಲ್ಲಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಜಲಡಿ ಇಟ್ಕೋಬೇಕು. ಜಲಡಿ ಇಡೋ ಕಾರಣ ಏನಪ್ಪ ಅಂದರೆ ಉಂಡೆಗಳು ಇಲ್ದಿರ ಸಾಫ್ಟಾಗಿ ನಮಗೆ ಹಿಟ್ಟು ಬೇಕು. ಅದಕ್ಕಾಗಿ ಇದು ಎಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಹಸಿ ವಾಸನೆ ಹೋಗಿ ಒಂದೊಳ್ಳೆ ಅರೋಮ ಬರುತ್ತೆ. ಅದ್ರವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಈ ಥರ ಜಲ್ದಿ ಇಟ್ಕೋಬೇಕು. ಈಗ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. 1 ಕಪ್ನಷ್ಟು ಕಡಲೆ ಹಿಟ್ಟಿಗೆ 2 ಕಪ್ನಷ್ಟು ಹಾಲು ಹಾಕಬೇಕು. ಸೊ ಆ 2 ಕಪ್ಪಲ್ಲಿ 1 ಕಪ್ನಷ್ಟು ಹಾಲು ಈಗ ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಕಪ್ಪು ಲೇಟರ್ ಆನ್ ಸೇರಿಸ್ಕೊಳ್ಳೋಣ. ಸೊ ಕಡಲೆ ಹಿಟ್ಟು ನಾವು ಹುರ್ಕೊಂಡಿದ್ವಿ, ಜಲಡಿ ಇಟ್ಕೊಂಡಿದ್ದೀವಿ. ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟು ಮತ್ತೆ 1 ಕಪ್ನಷ್ಟು ಹಾಲು ಹಾಕಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಉಂಡೆ ಇಲ್ಲದೇ ಮಿಕ್ಸ್ಚರು ಸರಿ ಹೋಗುತ್ತೆ. ಈಗ ಪ್ಯಾನು ಸಿಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕಡಲೆ ಹಿಟ್ಟಿನ ಮಿಶ್ರಣ ಇದೆಯಲ್ಲ ಅದನ್ನು ಹಾಕಿ ಈ ಥರ ಸ್ಪ್ಯಾಚುಲಾ ಅಲ್ಲಿ ತಿರುಗಿಸ್ತಾ ಇರಿ. ಇದು ಆದಷ್ಟು ಬೇಗನೆ ಗಂಟಾಗುತ್ತೆ. ಸೊ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಇದಕ್ಕೆ ಅರ್ಧ ಕಪ್ನಷ್ಟು ತುಪ್ಪ ಬೇಕು ಓವರಾಲ್ ಪ್ರೊಸೆಸ್ಗೆ. ಅವಾಗವಾಗ 1 ಚಮಚ ಸೇರಿಸ್ಕೊತಾ ಇರಿ. 1 ಕಪ್ನಷ್ಟು ಸಕ್ಕರೆ. ಇದು ಮೀಡಿಯಮ್ ಸ್ವೀಟ್. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇನ್ನೊಂದು ಕಪ್ ಹಾಲು ಉಳಿದಿತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಕೇಸರಿ ದಳ ಹಾಕ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಈ ಉಂಡೆ ಕಟ್ಟಿರುತ್ತೆ. ಸೊ ಸ್ಪ್ಯಾಚುಲಾ ಅಲ್ಲೇ ಈ ಥರ ಮ್ಯಾಶ್ ಮಾಡಿಕೊಂಡು ಸಿಮ್ ಫ್ಲೇಮಲ್ಲಿ ಇದನ್ನು ಹಲ್ವಾ ಕನ್ಸಿಸ್ಟೆನ್ಸಿ ಬರೋವರೆಗೂ ಹುರಿತಾ ಇರಬೇಕು. ಕೈ ಬಿಡಬೇಡಿ, ತಡ ಕಟ್ಟತ್ತೆ. ಇದಕ್ಕೊಂದು 5ರಿಂದ 6 ಗೋಡಂಬಿಗಳನ್ನ ನುಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಸೊ ನೋಡಿ, ಈ ಥರ ಹಾಲು, ಸಕ್ಕರೆ, ಕಡಲೆ ಹಿಟ್ಟು ಮಿಶ್ರಣ, ಗೋಡಂಬಿ ಪುಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಹೊಂದ್ಕೊಂಡು ಗಟ್ಟಿ ಆಗ್ತಾ ಬರುತ್ತೆ. ನೀವು ನಾನು ಹೇಳ್ದಂಗೆ ತುಪ್ಪನ ಅವಾಗವಾಗ 1 ಚಮಚ ಹಾಕ್ಕೊತಾ ಇರ್ಬೋದು. ಓವರಾಲ್ ಪ್ರೊಸೆಸ್ಗೆ ಅರ್ಧ ಕಪ್ನಷ್ಟು ತುಪ್ಪ ಬೆಳೆಸ್ಕೊಂಡಿದ್ದೀನಿ. ನೋಡಿ, ಪ್ಯಾನ್ ಈ ಥರ ಬಿಟ್ಕೊಂಡು ಇಷ್ಟು ಕನ್ಸಿಸ್ಟೆನ್ಸಿ ಬಂದಮೇಲೆ ನಮಗೆ ಹಲ್ವಾ ರೆಡಿ. ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ.